ನಮಸ್ಕಾರ ಸರ್. ಯಾವೂರು? ಕನಕಪುರ. ಕನಕಪುರನ. ಹೆಂಗಿದೆ ಅಭಿವೃದ್ಧಿ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದು ಖುಷಿನಾ? ಸರ್ ಖುಷಿ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ? ಪ್ರಾಬ್ಲಮ್ ಏನಿಲ್ಲ. ಏನಿಲ್ವಾ? ಸತ್ಯ ಹೇಳ್ಬೇಕು. ಏನು ನಿಮ್ಮ ಹೆಸರು? ಅಫ್ರೋಜ್. ಅಫ್ರೋಜ್. ಹಬ್ಬ ಜೋರಾ? ಜೋರ. ಹೇಳಿ, ಎಲ್ಲ ಓಕೆನಾ? ಎಲ್ಲ ಓಕೆ ಸರ್. ನಿಮ್ಮ ಹೆಸರೇನು ಸರ್? ಹೆಸರು ರಾಜು ಅಂತ. ರಾಜು ಅವರೇ, ರಾಜನ್ ತರ ಇದ್ದೀರಾ ಇಲ್ವೋ? ರಾಜನ್ ತರ ಇದ್ದೆ. ಹಾ, ನಾವು ಕನಕಪುರ ಟೌನ್ ಅವರೇ. ಟೌನ್ ಅವರೇನಾ? ಏನು ಅಭಿವೃದ್ಧಿ ಮಾಡ್ಬೇಕು ಇಲ್ಲಿ? ಏನು ಪ್ರಾಬ್ಲಮ್ ಇದಾವೆ? ಪ್ರಾಬ್ಲಮ್ ಏನೂ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾ ಇರೋದು ನಮ್ಮ ಕನಕಪುರ ತಾಲೂಕಿನ ಜನರಿಗೆ ಒಂದು ಗೌರವ ಪ್ರಶ್ನೆ. ಗೌರವ ಖುಷಿ. ಯಾಕೆಂದ್ರೆ ಸಿದ್ದರಾಮಯ್ಯ ಎಲ್ಲೋ ಇರೋರು ಆಗೋಕ್ಕಿಂತ ಕನಕಪುರದವ್ರು ಆದ್ರೆ ನಮ್ಗೆ ಖುಷಿ ಅಲ್ವಾ? ಈಗ ಬೇರೆಯವರಿಗೆ ನಿಮ್ಮ ಡಿ ಕೆ ಶಿವಕುಮಾರ್ ಅವ್ರು ಎಲ್ಲೋ ಇರೋರಲ್ವಾ? ಇಲ್ಲೇ ಇರೋರು. ಬೇರೆಯವ್ರಿಗೆ ಎಲ್ಲೋ ಇರೋರಲ್ವಾ? ಬೇರೆಯವ್ರಿಗೆ ಬೇಡಿ, ನಮ್ಗೆ ಹೇಳಿ. ಹಂಗೆ ನೀವು ಬಂದಿರೋ ಹೆಂಗೆ? ನಮ್ಗೆ ಇಲ್ಲಿ ಅದಕ್ಕೆ ನಿಮಗೆ ಖುಷಿ. ಅದೇ ನಮ್ಮವ್ರು ಇವರು, ನಮ್ಮೂರು. ನಾವ್ ಎಲ್ಲದಕ್ಕೂ ಸ್ಪಂದಿಸ್ಬೋದು, ಹೋಗಿ ಭೇಟಿ ಮಾಡ್ಬೋದು. ಹೌದಾ? ಸಿಗ್ತಾರಾ? ಕೈಗೆ ಸಿಗ್ತಾರಾ? ಕೈಗೆ ಸಿಗ್ತಾರೋ ಒಂದು ಏನೋ ಒಂದು ಸಮಾಧಾನ ಮನ್ಸಿಗೆ ಸಮಾಧಾನ. ಹೋಗ್ಲಿ, ಅವ್ರ ಕೈಗೆ ಸಿಗ್ಲಿಲ್ಲ ಅಂದ್ರೂ ಅವ್ರ ಕಡೆಯವ್ರು ಯಾರಾದ್ರೂ ಕೈಗೆ ಸಿಗ್ತಾರೆ ಏನೋ ಒಂದು ಆಯ್ತು. ನಮ್ಮವರು ಒಟ್ಟಿನಲ್ಲಿ ಮುಖ್ಯಮಂತ್ರಿ ಆದ ಅಂತ ಖುಷಿ. ಆಯ್ತು. ಓಕೆ ಮೇಡಮ್, ನಮಸ್ಕಾರ. ಏನ್ ನಿಮ್ಮ ಹೆಸರು? ಮಾದೇವಮ್ಮ. ಯಾವರು? ಬಿಜ್ಜಳ್ಳಿ. ಏನ್ ನಿಮ್ ಬಿಜ್ಜಳ್ಳಿ ಪ್ರಾಬ್ಲಮ್ಗಳು? ಏನು ಪ್ರಾಬ್ಲಮ್ ಇಲ್ಲ ಸರ್. ಕೋಡಹಳ್ಳಿಲಿ ಒಂದು ಗಾರ್ಮೆಂಟ್ಸ್ ಓಪನ್ ಮಾಡಿದ್ರೆ ಬಡವರಿಗೆ ಅನುಕೂಲ ಆಗುತ್ತೆ. ಕೋಡಹಳ್ಳಿಲಿ ಒಂದು ಗಾರ್ಮೆಂಟ್ಸ್ ಓಪನ್ ಮಾಡಿದ್ರೆ ಬಡವರಿಗೆ ಅನುಕೂಲ ಆಯ್ತದೆ. ಆ ಬಿಡದಿಲ್ ಹೋಗ್ಬಿಟ್ಟು ಟೌನ್ಶಿಪ್ ಮಾಡೋ ಬದಲು ಇಂಥದಾರು ಮಾಡಿದ್ರೆ ಚೆನ್ನಾಗಿರ್ತದೆ ಅಲ್ವಾ?